ಇದೆಲ್ಲವನ್ನು ನೋಡ್ತಿದ್ದ ದೇವ್ ಮನಸ್ಸಿನ ನಗ್ತಾ ಅವ್ರನ್ನ ನೋಡದೆ ಹಾಗೆ ಸೈಲೆಂಟಾಗಿ ಡ್ರೈವಿಂಗ್ ಮೇಲೆ ಗಮನ ಹರಿಸ್ದ. ಹಾಗೆ ಎಲ್ಲರೂ ಊರು ತಲುಪೋಷ್ಟರಲ್ಲೇ 11 ಗಂಟೆ ಆಗಿಬಿಟ್ಟಿತ್ತು. ಊರಿಗೆ ತಲುಪಿದವ್ರನ್ನ ಪ್ರೀತಿಯಿಂದ ಒಳಗಡೆ ಆಹ್ವಾನಿಸಿದ್ರು ಕಾವ್ಯ ತಂದೆ ಸತ್ಯನಾರಾಯಣ್. ಒಳಗಡೆ ಬಂದವ್ರಿಗೆ ಅತಿಥಿ ಮರ್ಯಾದೆಗಳ ಘನವಾಗಿ ಮಾಡ್ತಿದ್ರೆ ದೇವ್ ಅಸಹನೆಯಿಂದ, ಈ ಮರ್ಯಾದೆಗಳೇನಿದ್ರು ನಿಮ್ಮ ಅಳಿಯನಿಗೆ ಮಾಡ್ಕೊಳ್ಳಿ, ನಮ್ಗೆ ಯಾಕೆ? ಆ ಸ್ನೇಹಳನ ಅವಳು ಗಂಡರನ್ನ ರಾಮ್ ರೆಡ್ಡಿಯನ್ನ ರಮಣಿ ಅವ್ರನ್ನ ಈ ಸಮಸ್ಯೆನ ಸಾಲ್ವ್ ಮಾಡಿ ನಾವು ಮನೆಗೆ ಹೊರಟೋಗ್ತೀವಿ ಅಂತಂದ. ಅಷ್ಟೊತ್ತಿಗೆ ಪ್ರೆಸಿಡೆಂಟ್ ಮಗನಿಗೆ ಮದುವೆಯಾಗಿ 6 ತಿಂಗಳು ಕಳೆದಿತ್ತು. ಕಾವ್ಯ ಸಿಸ್ಟರ್ ಅಹಿರಾನ ಕೂಡ ತನ್ನೊಂದಿಗೆ ಕರ್ಕೊಂಡು ಆ ಊರಿಗೆ ಬರ್ತಿದ್ರಿಂದ ಅಹಿರಾ ಅಲ್ಲಿನವ್ರಿಗೆ ಚೆನ್ನಾಗಿ ಪರಿಚಯ ಆಗಿದ್ಲು. ಹಾಗ ಅವಳು ಪ್ರೆಸಿಡೆಂಟ್ ಮಗನ ಹೆಂಡತಿ ಜೊತೆ ಆಟ ಆಡೋದಕ್ಕೆ ಒಳಗಡೆ ಹೋದ್ಲು. ಅದಲ್ಲದೆ ಬಂದ ತಕ್ಷಣ ಈ ಪಂಚಾಯತಿಗಳು ಯಾಕೆ, ಸ್ವಲ್ಪ ಸಮಯ ರೆಸ್ಟ್ ತಗೋ, ಲಂಚ್ ಮಾಡಿ ಸಾಯಂಕಾಲ ಈ ಪಂಚಾಯತಿನ ನೋಡ್ಕೊಳ್ಳೋಣ, ಈ ಒಂದು ದಿನಕ್ಕೆ ನಮ್ಮ ಮನೆಯ ಆತಿಥ್ಯವನ್ನು ಸ್ವೀಕರಿಸಿ, ಯಾವಾಗ ಬಂದರೂ ಸರಿ, ಹಾಗೆ ಬಂದು ಹೀಗೆ ಹೊರಟೋಗ್ತೀರಿ, ಇವಾಗ ಹೆಂಡತಿ ಜೊತೆ ಮಗಳನ್ನು ಕರ್ಕೊಂಡು ಬಂದಿದ್ದೀರಿ, ಕನಿಷ್ಠ ಒಂದಿನ ಆದರೂ ಇರಲಿದ್ರೆ ಹೇಗಪ್ಪ, ಪ್ಲೀಸ್ ನನ್ನ ಮಾತನ್ನು ಮನ್ನಿಸಿ ಅಂತ ಬೇಡ್ಕೊಳ್ತಾ ಇದ್ರು. ಹಾಗೂ ಪ್ರಿಯಾಗ್ ಮತ್ತು ಕಾವ್ಯ ಕೂಡ ಕೇಳ್ಕೊಂಡಿದ್ರಿಂದ ಮೇಲಾಗಿ ತಾನು ಹೊರಡೋಣ ಅಂತ ಹೇಳಿದ ತಕ್ಷಣ ತನ್ನ ಹೆಂಡತಿ ಸಾನ್ವಿ ಮುಖದಲ್ಲಿ ಬೇಸರ ಕಾಣಿಸಿದ್ರಿಂದ ದೇವ್ ಅಸಹನೆಯಿಂದಲೇ ಸರಿ ಅನ್ನುವಂತ ತಲೆಯಾಡಿಸಿ, ಆದರೆ ನಾವು ನಮ್ಮ ಅತ್ತೆ ಮನೇಲಿ ಇರ್ತೀವಿ, ಅದಕ್ಕೆ ಮಾತ್ರ ತೊಂದರೆ ಮಾಡಬೇಡಿ ಅಂತ ಖಂಡಿತವಾಗಿ ಹೇಳ್ದ. ಅದಕ್ಕೆ ಅವರು ತಪ್ಪದೆ ಸರಿ ಅಂತ ಒಪ್ಕೊಂಡು ಆ ಮನೆಯನ್ನು ಕ್ಲೀನ್ ಮಾಡಿಸಿ ಬೇಕಾದ ವಸ್ತುಗಳನ್ನ ಅಲ್ಲಿಟ್ಟು ಬರೋದು ಕೆಲಸದವ್ರನ್ನ ಕಳಿಸಿದ್ರು. ನಂತರ ಇನ್ನೇನು ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳಿದ್ರು. ರಮಣಿಯ ಕುತಂತ್ರ ಮುಂದೆ ನೋಡೋಣ. ಇತ್ತ ರಮಣಿಯವರಿಗೆ, ರಾಮ್ ರೆಡ್ಡಿ ಅವರಿಗೆ ಮತ್ತು ಸ್ನೇಹ ಮೂವರಿಗೂ ದೇವ್ ಬಂದಿದ್ದಾನೆ ಅಂತ ತಿಳಿತಲೇ ಗುಂಡಿಗೆಯಲ್ಲಿ ನಡುಕ ಶುರುವಾಯಿತು. ಯಾಕಂದರೆ ದೇವನ ವಿಶ್ವರೂಪವನ್ನು ಅವ್ರು ಈಗಾಗಲೇ ನೋಡಿದರು. ಸ್ನೇಹ ಮನಸ್ಸಿನಲ್ಲಿ ಯಾರು ಏನೇ ಅಂದರೂ ಏನು ಮಾಡಿದ್ರು ಸರಿ, ನಾನು ಮಾಡಬೇಕಂತ ಕುಡಿದ್ದೀನಿ, ಮಾಡೇ ಮುಗಿಸ್ತೀನಿ, ಈ ಪಿಂಡ ಹೇಗೂ ನನ್ನ ಗರ್ಭದಿಂದ ಹೊರಟೋಗಿದೆ, ಆದ್ದರಿಂದ ಇನ್ಮೇಲೆ ದೇವನನ್ನು ಎದುರಿಸಿ ಹೇಗಾದರೂ ಈ ಊರಿಂದ ಹೊರಗೆ ಹೋಗ್ಬೇಕಂತ್ಕೊಂಡ್ಳು. ಆದರೆ ಅಷ್ಟರಲ್ಲಿ ಸ್ನೇಹ ಹೆವಿ ಬ್ಲೀಡಿಂಗ್ ಕಾರಣದಿಂದ ತುಂಬ ನೀರಸವಾಗಿ ಹೋಗಿದ್ಲು. ಅದು ಸ್ನೇಹ ಗಂಡನಿಗೆ ತಿಳಿದಿರಲಿಲ್ಲ, ಅವನ ಕೆಲಸಕ್ಕೆ ಹೊರಗೆ ಹೋಗಿದ್ದರಿಂದ. ಮೇಲಾಗ ಅವನಿದ್ದಾಗ ಸ್ನೇಹ ತುಂಬ ಜಾಗ್ರತೆ ಆಗಿರ್ತಿದ್ರಿಂದ ಅವನಿಗೆ ಸ್ನೇಹ ನಾಟಿ ಔಷಧಿ ಕುಡ್ದಿರೋದು ಗೊತ್ತಿರಲಿಲ್ಲ. ಇನ್ನು ರಮಣಿಯವರು ಮತ್ತು ರಾಮ್ ರೆಡ್ಡಿಯವರು ದೇವ್ ಬಗ್ಗೆ ಆಲೋಚಿಸ್ತಾ, ಈ ಬಾರಿ ಅವನು ಯಾವ ಕಾಲು ಯಾವ ಕೈ ಬೇರೆ ಮಾಡ್ತಾನೋ ಗೊತ್ತಿರುತ್ತೆ, ಎದುರಿಸ್ಬೇಕಂತ ಸ್ನೇಹ ಬಗ್ಗೆ ಯೋಚಿಸ್ತಿದ್ರು. ಈ ಬಾರಿ ಎದುರಿಸ್ತಾ ಸ್ನೇಹ ಜೀವನ ಈ ಹಳ್ಳಿಯಲ್ಲೇ ಕೊಳೆತು ಹೋಗುತ್ತೆ ಅಂತ ಎದುರ್ತಿದ್ರು. ಇನ್ನು ಆಫ್ಟರ್ನೂನ್ ಲಂಚ್ ಟೈಮ್ನಲ್ಲಿ ಬೇಕಂತಲೇ ರಾಮ್ ರೆಡ್ಡಿ ಅವ್ರನ್ನ ರಮಣಿಯವ್ರನ್ನ ಒಳಗಡೆ ಕರೆಸಿದ್ರು. ಅವ್ರ ಒಳಗಡೆ ಬರುವಷ್ಟರಲ್ಲಿ ತುಂಬ ಮಾಡರ್ನ್ ಆಗಿ ಜುಟ್ಟು ಪೂರ್ತಿ ಆಗಿಬಿಟ್ಟು ಚೂಡಿದಾರ್ನಲ್ಲಿ ಸುಂದರವಾಗಿ ರೆಡಿಯಾಗಿದ್ಲು ಸಾನ್ವಿ. ಅವಳ ಮುಖದಲ್ಲಿ ಬೇಸರ ಎದ್ದು ಕಾಣಿಸ್ತಿದ್ರು. ಕುತ್ತಿಗೆಯಲ್ಲಿ ಸಣ್ಣ ಚೈನ್, ಅದಕ್ಕೊಂದು ಡೈಮಂಡ್ ಪೆಂಡೆಂಟ್, ಕಿವಿಗೆ ಡೈಮಂಡ್ ಸ್ಟಡ್ಸ್, ಕೈಗೆ ಸಿಂಗಲ್ ಬಳೆ, ಗೋಲ್ಡ್ ವಾಚ್, ಬೆರಳಿಗೆ ಪ್ಲಾಟಿನಮ್ ರಿಂಗ್ ಧರಿಸಿದ್ಲು. ಅಂದಿನ ಸಾನ್ವಿಗೂ ಇಂದಿನ ಸಾನ್ವಿಗೂ ತುಂಬ ವ್ಯತ್ಯಾಸ ಅನ್ನಿಸ್ತು. ರಮಣಿಯವ್ರುಗಳು ನೋಡಿ ಹೊಟ್ಟೆ ಕಿಚ್ಚುಂಟಾಯಿತು. ಸ್ನೇಹ ಜೀವನವನ್ನು ಸಾನ್ವಿ ಕಿತ್ಕೊಂಡಿದ್ದಾಳೆ ಅಂತ. ಅದಕ್ಕೆ ಹೇಗಾದರೂ ಮಾಡಿ ಸಾನ್ವಿನ ಅಳಿಸ್ಬೇಕಂದ್ಕೊಂಡು ಬೇಕಂತಲೇ ತಾನೇ ಊಟ ಬಡಿಸ್ತೀನಿ ಅಂತ ಕೇಳಿದ್ಲು. ಸತ್ಯನಾರಾಯಣ ಅವರು ಕೂಡ ಅವರ ಸ್ಥಾನವೇನೆಂಬುದನ್ನು ಅವರಿಗೆ ನಿರೂಪಿಸೋದಕ್ಕೆ ಸರಿ ಅಂತ ಒಪ್ಕೊಂಡ್ರು. ಬಿಸಿ ಬಿಸಿಯಾಗಿರೋ ಐಟಮ್ಗಳನ್ನ ಬಡಿಸ್ತಾ ಸಾನ್ವಿ ಹತ್ರ ಬಂದ ತಕ್ಷಣ ರಮಣಿ ಅವಳ ಕಿವಿಯಲ್ಲಿ, ರಾಜಭೋಗ ಅನುಭವಿಸ್ತಿದೆಯಾ ಅಲ್ವಾ, ಜಾಸ್ತಿ ಸಂತೋಷ ಪಡಬೇಡಿ, ಇದೆಲ್ಲ ಮಹಾ ಅಂದರೆ 4-5 ಗಂಟೆ ಅಷ್ಟೇ, ಆಮೇಲೆ ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ ನೀನು ಊಹಿಸೋದಕ್ಕೂ ಸಾಧ್ಯ ಅಲ್ಲ. ನಮ್ಮ ಈ ಸ್ಥಿತಿಗೆ ತಂದು ನಿನ್ನ ಸುಮ್ಮನೆ ಬಿಡ್ತೀವಾ, ಸಿಕ್ಕ ಅವಕಾಶವನ್ನು ನಿಜಕ್ಕೂ ಬಿಡೋದಿಲ್ಲ ಅಂತ ಬಡಿಸೋ ನಿಪದಲ್ಲಿ ಹೆದರ್ತಿದ್ದ ಸಾನ್ವಿ ಕೈ ಮೇಲೆ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಸಾಂಬಾರನ್ನ ಚೆಲ್ಲಿಬಿಟ್ಲು. ಸಾನ್ವಿ ಗಟ್ಟಿಯಾಗಿ ಕಿರ್ಚಿಬಿಟ್ಲು. ಸಾರಿ ಬೇಕಂತ ಮಾಡಲಿಲ್ಲ, ಗೊತ್ತಿಲ್ಲದೆ ಆಗ್ಬಿಡ್ತು ಅಂತ ತನ್ನಲ್ಲಿ ತಾನು ನಗ್ತಾ ರಮಣಿ ಹೇಳಿದ ಮಾತು ಮುಗಿಯೋ ಅಷ್ಟರಲ್ಲೇ ಅವಳಿಂದ ದೂರಕ್ಕೆ ಹೋಗಿಬಿಟ್ಲು ದೇವ್ ಕೊಟ್ಟಿ ಏಟಿಗೆ. ಆ ಏಟಿಗಳು ಬಾಯಲ್ಲಿದ್ದ ಹಲ್ಲುಗಳು ರಕ್ತ ಚಿಮ್ಮುತ್ತಾ ಗಟ್ಟಿಯಾಗಿ ಬಿದ್ದು ಹೋದವು. ಅವಳನ್ನ ಒಬ್ಬರು ಲೆಕ್ಕಿಸ್ದೆ. ಸಾನ್ವಿಗೆ ಏನಾಯ್ತು ಅನ್ನೋ ಕಂಗಾಲಿನಲ್ಲೆಲ್ಲರೂ ಸಾನ್ವಿ ಹತ್ರ ಸುತ್ತಲು ಸೇರೋ ಮೊದಲು ರಿಯಾಕ್ಟ್ ಆದ ದೇವ್ ತಕ್ಷಣ ಅವಳ ಹತ್ರ ಹೋಗಿ ಉಫ್ ಅಂತ ಉತ್ತಾ ಕಾವ್ಯಗೆ ಐಸ್ ಕ್ಯೂಬ್ಸ್ ತೊಗೊಂಡು ಬಾ ಅಂತ ಗದರ್ದ. ಕಾವ್ಯ ಪಟಪಟನ ಓಡೋಗಿ ಮಂಜುಗಡ್ಡೆ ತರಲಾಗಿ ಅದರಿಂದ ಉಚ್ತಾ, ನೋಡ್ಕೊಂಡಿರೋದಕ್ಕಾಗಲ್ವ ನಿನಗೆ, ಎಷ್ಟಾದರೂ ಅವಳು ಎಂಥವಳು ಅಂತ ತಿಳಿದ್ರು ಅವಳು ನಿನ್ನ ಜೊತೆ ಮಾತಾಡ್ತಿದ್ರೆ ಸೈಲೆಂಟ್ ಆಗಿದೆಯಲ್ಲ, ಬೇಂಕತ್ತಾನೆ ನಿನ್ನ ಕೈ ಮೇಲೆ ಗರಿ ಹಾಕಿದ್ರೆ ನೋಡ್ತಾ ಕೂತಿದ್ಯಾ, ಅಷ್ಟೊಂದು ಪರಧ್ಯಾನ ನಿನಗೆ ಅರ್ಥ ಆಗಲ್ವ ನಿನಗೆ ಅಂತ ಅರಿಸ್ದೆ ಕಣ್ಣೀರಿನ ಪೊರೆಯೊಂದಿಗೆ ಸಾನ್ವಿ ಕೈ ಮೇಲೆ ಉಚ್ತಾ. ನೋವಾಗ್ತಿದೆಯಾ ಅಂದ. ಸಾನ್ವಿ ಕಣ್ಣೀರಿನೊಂದಿಗೆ ನಗ್ತಾ ಇಲ್ಲ ಅನ್ನುವಂತ ತಲೆ ಆಡಿಸಿ ಪ್ರೀತಿಯಿಂದ ದೇವ್ ಕಣ್ಣುಗಳನ್ನೇ ನೋಡ್ತಿದ್ರೆ ರಿಯಾಲಿಟಿ ನೆನಪಿಗೆ ಬಂದ ದೇವ್ ತಕ್ಷಣ ಕೋಪದ ಮುಖವಾಡ ಹಾಕ್ಕೊಂಡು, ಕಾವ್ಯ ನೀನು ನೋಡ್ಕೊ ಅಂತ ಹೇಳೋದು ಕಾವ್ಯಳಿಗೆ ಹೇಳ್ದ. ನಂತರ ಕೆಳಗೆ ಬಿದ್ದು ಗಲಾಟೆ ಮಾಡ್ತಿದ್ದ ರಮಣಿಯವರ ಕಡೆ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡ್ತಾ ಅವಳು ಕೈ ಹಿಡಿದು ಹೊರಗೆ ಎಳ್ಕೊಂಡು ಬಂದು ಗುಮ್ಮಟದ ಹೊರಗೆ ಎಸ್ತು, ಬಿಸಿಲಿನಲ್ಲಿ ಚಪ್ಪಲಿ ಇಲ್ಲದೆ ನಿಂತ್ಕೊ, ಪೂರ್ತಿ ದಿನ ಹೀಗೆ ಇರಬೇಕು, ಬೇಡ ಅಂತ ಗೊತ್ತಿಲ್ಲದೆ ಪಕ್ಕಕ್ಕೆ ಬಂದೆ ಅಂದರೆ ನನ್ನ ಕೈಲಿ ಸಾಯ್ತೀಯಾ ಅಂತ ವಾರ್ನಿಂಗ್ ಕೊಟ್ಟು ಅವಳಿಗೆ ಕಾವಲಾಗಿ ಸೆಳಾವ್ರನ್ನ ಇಟ್ಟು ಬಂದಿದ್ದ. ಆದರೂ ರಮಣಿಯವರಲ್ಲಿ ಪಶ್ಚಾತ್ತಾಪ ಇರಲಿಲ್ಲ, ಇನ್ನೂ ಸಂತೋಷ ಇತ್ತು. ಒಂದು ಕಷ್ಟ ಆದರೂ ಸಾನ್ವಿಯಿಂದ ಹೆದರಿಸಿ ಬೇಸರಪಡಿಸಿದ್ದಕ್ಕೆ. ತಿರುಗಿ ದೇವ್ ಒಳಗಡೆ ಬರುವಷ್ಟರಲ್ಲಿ ಆಲ್ರೆಡಿ ಅಹಿರಾ ಊಟ ಮಾಡಿ ನಿದ್ರಿಸಿದ್ರಿಂದ ಇವೆಲ್ಲವೂ ಅವಳಿಗೆ ತಿಳಿಲಿಲ್ಲ. ಮಿಕ್ತವ್ರು ಕಂಗಾಲಾಗಿ ನೋಡ್ತಿದ್ದರೆ ದೇವ್ ಸಾನ್ವಿ ಹತ್ರ ಬಂದು ಅವಳ ಕೈ ಮೇಲೆ ಗುಳ್ಳೆಗಳೆದ್ದಿರೋದು ನೋಡಿ
ಇವಳಿಗೆ ಲಂಚ್ ಮಾಡಿಸು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಸೀರಿಯಸ್ ಆಗಿ ಹೇಳಿ ತನ್ನ ಪ್ಲೇಸ್ನಲ್ಲಿ ಕೂತ್ಕೊಂಡ. ಅವನು ಹೇಳಿದಂತೆ ಕಾವ್ಯ ಊಟ ಮಾಡಿಸೋದು ಮುಗಿಯುತ್ತಲೇ ದೇವ್ ಸಾನ್ವಿನ ಪಕ್ಕದ ಊರಿನಲ್ಲಿದ್ದ ಸಣ್ಣ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ತಿರುಗಿ ಬಂದ ಮೇಲೆ ರೆಸ್ಟ್ ತಗೋ ಅಂತ ಬಲವಂತ ಮಾಡಿದ್ರಿಂದ ದೇವ್ ಸರಿ ಅಂತ ಒಂದು ಬೆಡ್ರೂಮ್ಗೆ ಹೋಗಿ ಬೆಡ್ ಮೇಲೆ ವಾಲ್ ಹೋದ. ಹಿಂದೇನೆ ಬಂದು ಸಾನ್ವಿ ದೇವ್ನ ಇದೇ ಮೇಲೆ ವಾಲ್ ಹೋಗಿ ತುಂಬ ಹ್ಯಾಪಿ ಆಗಿದೆ ಬಾವ, ಈ ದಿನ ನಿನ್ನ ಕಣ್ಣುಗಳಲ್ಲಿ ಮತ್ತೊಮ್ಮೆ ನನಗೆ ಪ್ರೀತಿ ತವಕ ನೋಡಿದೆ. ಅಷ್ಟೊಂದು ಜಾಸ್ತಿ ಊಹಿಸ್ಕೊಳ್ಬೇಡ, ಏಟು ಬಿದ್ದಿದೇನೋ ಕಾಳಜಿಯಿಂದ ಐಸ್ ಇಟ್ಟೆ ಹೊರತು ಇನ್ನೇನಿಲ್ಲ. ಅದಕ್ಕೆ ಪ್ರೀತಿ ಗೀತಿ ಅಂತ ಹೆಸರಿಡ್ಬೇಡ. ನಿನ್ನ ಮೇಲಿರೋ ಪ್ರೀತಿ ಯಾವಾಗಲೂ ಸತ್ತು ಹೋಗಿದೆ. ಯಾವ ದಿನ ನೀನು ನನ್ನ ಮಗಳನ್ನು ಬೇಡ ಅಂದ್ಕೊಂಡ್ಯೋ ಆ ದಿನ, ಅದು ಯಾವುದೇ ಕಾರಣದಿಂದ ಆದರೂ ಸರಿ, ಐ ಡೋಂಟ್ ಕೇರ್. ಮಕ್ಕಳಿಗಾಗಿ ತಾಯಿ ಎಲ್ಲದಕ್ಕೂ ಸಿದ್ಧಳಾಗ್ತಾಳೆ, ತಾಯಿಯನ್ನು ಅಪಾಯದಿಂದ ಕಾಯ್ತಾಳಾದರೆ ನೀನು ಅಂತ ಸೀರಿಯಸ್ ಆಗಿ ಸಾನ್ವಿ ಕಡೆ ನೋಡ್ದ. ಸಾನ್ವಿ ಬಿಗ್ ಕಳಿಸ್ತಾ, ನೀನು ಗೊತ್ತಾನೆ ಬಾಬಾ ಅವಾಗ ನನ್ನ ಪೊಸಿಷನ್ ಎಷ್ಟು ವರ್ಸ್ಟ್ ಆಗಿತ್ತು ಅಂತ. ನಾನು ಅಹಿರಾನನ್ನ ಹತ್ರ ತೊಗೊಂಡ್ರೆ ಅವಳಿಗೆ ಏನಾದರೂ ಜರುಗುತ್ತೆ ಅನ್ನೋ ಭಯ ಇತ್ತು. ಪ್ಲೀಸ್ ಬಾಬಾ ನನ್ನನ್ನು ಅಂತ ಅವಳು ಇಷ್ಟೊಂದು ಬೇಡ್ಕೊಳ್ತಿದ್ರು. ಯಾಕೆ ಹೀಗೆ ಬಂಡೆ ಅಂತಿರ್ತಿದ್ಯಾ? ಮಾಡಿ ತಪ್ಪು ಒಪ್ಕೊಳ್ತಿದ್ದೀನಿ ತಾನೇ, ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ. ನಾನು ನಿನ್ನ ಬೇಸರ ಪಡಿಸ್ದೆ, ನೀನು ನನ್ನನ್ನು ಬೇಸರ ಪಡಿಸ್ಬೇಕಂತ ಏನಾದರೂ ರೀಸನ್ ಇದೆಯಾ ಬಾಬಾ? ನಿನ್ನ ಪ್ರೀತಿಯನ್ನು ತೋರಿಸು, ಆ ಪ್ರೀತಿಯಲ್ಲಿ ಕೋಪನ ಮಿಕ್ಸ್ ಮಾಡು, ಬೇಡ ಅಂತಿಲ್ಲ ತಾನೇ ಅಂದ್ಲು. ಅಬ್ಬಾ ಎಂಥ ಲಾಜಿಕಲ್ ಥಿಂಕಿಂಗ್ ಅಂತ ವ್ಯಂಗ್ಯವಾಗಿ ನಗ್ತಾ, ಸಾಕು ನಿನ್ನ ಕಡೆಯಿಂದ ಮಾತಾಡೋದು, ಬಾಯಿ ಮುಚ್ಕೊಂಡು ಮಲ್ಕೋ, ಅದು ಕೂಡ ನನ್ನಿಂದ ದೂರ ಸರಿದು ಅಂತ ಸಾನ್ವಿ ಅಂತ ಎದೆ ಮೇಲೆ ತೆಗೆದು ಸೈಡಿಗೆ ಮಲ್ಕೊಂಡ. ಸಾಧ್ಯ ಇಲ್ಲ, ನಾನು ನನ್ನ ಭಾವನೆಗೆ ಹತ್ತಿರವಾಗಿ 4 ವರ್ಷ ಆಗಿದೆ, ಇನ್ಮೇಲೆ ದೂರ ಇರಬೇಕು ಅಂದ್ಕೊಳ್ತಿಲ್ಲ ಅಂತ ದೇವ್ನನ್ನು ಹಿಂದಿನಿಂದ ಅಪ್ಕೊಂಡು ಶರ್ಟು ಒಳಗಿನದ ತನ್ನ ಕೈನ ಎದೆ ಮೇಲಿಟ್ಟು ಸವರ್ತಿದ್ರೆ ಅಸಹನೆಯಿಂದ, ನಿಂಗೆ ಸ್ವಲ್ಪನೂ ನಾಚಿಕೆ ಇಲ್ವಾ? ಹೋಗಂತಿದ್ರು ಬಂದು ಮತ್ತೆ ಅಂಟ್ಕೊತೀಯಾ ಅಂದ ಸಿಟ್ಟಿನಿಂದ. ಆ ಮಾತಿಗೆ ಸಾನ್ವಿ ಬೇಸರ ಪಟ್ಟರು. ದೇವ್ ತನಗೆ ಅದಕ್ಕಿಂತ ದೊಡ್ಡ ದೊಡ್ಡ ಮಾತುಗಳಾಡಿ ಸಂದರ್ಭಗಳು ನೆನಪಿಗೆ ಬಂದು, ಇಲ್ಲ ನಿನ್ನ ಹತ್ರ ನಾನು ಎಲ್ಲವನ್ನ ಬಿಟ್ಬಿಟ್ಟಿದ್ದೀನಿ, ನೀನೇನೇ ಅಂದರೂ ಧೂಳು ಹಾಕ್ಕೊಡ್ಕೊಳ್ತೀನಿ ಬಾಬಾ. ಯಾಕಂದರೆ ನಿನ್ನ ಮಾತುಗಳು ಮನಸ್ಸಿಂದ ಬರ್ತಿಲ್ಲ, ಮನಸ್ಸಿನಲ್ಲಿರೋ ಬೇಸರ ತುಂಬ ಹೋಗಾಗಿ ಮಾತಾಡಿಸ್ತಿದೆ ಅಷ್ಟೇ. ನಾನು ಅರ್ಥ ಮಾಡ್ಕೊಳ್ತೀನಿ ಬಾಬಾ ನಿನ್ನ ಬೇಸರನ ಅಂತ ಕ್ಯೂಟಾಗಿ ಮುಖ ಮಾಡಿದ್ಲು. ನಾನು ಬೇಸರ ಅರ್ಥ ಮಾಡ್ಕೊಂಡಾಗಿದ್ರೆ ನನ್ನಿಂದ ದೂರ ಇರ್ತಿದ್ದೆ, ಹೀಗಿಷ್ಟ ಇಲ್ಲಿದ್ರು ಹತ್ರ ಬರ್ತಿರ್ಲಿಲ್ಲ ಅಂದ ಸೀರಿಯಸ್ ಆಗಿ. ದೂರ ಇದ್ರೆ ಆ ದೂರ ನಮ್ಮ ಮಧ್ಯೆ ಇನ್ನೂ ಹೆಚ್ಚಾಗುತ್ತೆ ಹೊರತು ಕಮ್ಮಿ ಆಗಲ್ಲ. ನೀನು ಅಂದಾಗೆ ನಾನು ಯಾವುದೇ ಪ್ರಯತ್ನ ಮಾಡದೆ ಸೈಲೆಂಟ್ ಆಗಿದ್ರೆ ನಾಳೆ ದಿನ ನೀನೇ ಹೇಳ್ತೀಯ, ನನಗೆ ಕೋಪ ಬಂದ ಸಮಯದಲ್ಲಿಯೂ ನೀನು ಕನಿಷ್ಠ ನನ್ನ ಬೇಡ್ಕೊಳ್ಳಿಲ್ಲ ಅಂತ. ಆ ಚುಚ್ಚು ಮಾತುಗಳು ನನಗೆ ಯಾಕೆ? ಅದಕ್ಕೆ ನನಗೆ ತಾಳ್ಮೆ ಇರೋವರೆಗೂ ನಿನ್ನ ಬೇಡ್ಕೊಳ್ತೀನಿ, ತಾಳ್ಮೆ ಮುಗಿದಾಗ ನಾನೇ ನಿನ್ನ ಬಲವಂತ ಮಾಡಿ ನಿನ್ನಲ್ಲಿರೋ ಕೋಪವನ್ನು ಹೋಗಲಾಡಿಸ್ತೀನಿ ಅಂತ ಹಸ್ಕಿ ವಾಯ್ಸ್ನಲ್ಲಿ ದೇವ್ ಕಡೆ ನೋಡುವಷ್ಟರಲ್ಲೇ ದೇವ್ ನಿದ್ರಿಸಿದವನಂತೆ ಕಣ್ಣು ಮುಚ್ಚಿಕೊಂಡು ಲಯಬದ್ಧವಾಗಿ ಉಸಿರಾಡ್ತಿದ್ದ. ತುಂಬ ಸುಸ್ತಾಗಿರೋ ಆಗಿದೆ, ಅದಕ್ಕೆ ಇಷ್ಟು ಬೇಗ ಮಲಗಿದ್ದಾನೆ ಅಂತ ಸೈಲೆಂಟಾಗಿ ಮಲಗಿಬಿಟ್ಲು. ಅದೇ ದಿನ ರಾತ್ರಿ ಡಿನ್ನರ್ ಆದಮೇಲೆ ಅಮ್ಮನ ಮನೆಗೆ ಹೋಗ್ತೀವಿ ಅಂತ ದೇವ್ ಅಹಿರಾಣ ನಿಂತ್ಕೊಳ್ತಿದ್ದಾಗ, ಅಣ್ಣ ತಪ್ಪಾಗಿ ತಿಳಿಬೇಡ, ಆ ಮನೇಲಿ ವ್ಯವಸ್ಥೆಗಳಷ್ಟೊಂದು ಚೆನ್ನಾಗಿಲ್ಲ, ಅಹಿರಾಲಿರೋದಕ್ಕಾಗದೇ ಇರ್ಬೋದು, ಈ ಒಂದು ರಾತ್ರಿ ನಮ್ಮ ಹತ್ರ ಇರ್ತಾಳೆ, ಅವಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂದ್ಲು. ಅದೆಲ್ಲ ಕಾವ್ಯ, ಈಗಾಗಲೇ ಅಹಿರಾ ನಿನ್ನ ಜೊತೆ ಇದ್ದಾಳೆ, ಮತ್ತೆ ನೈಟ್ ಅಂದರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ದೇವ್ ಸೀರಿಯಸ್ ಆಗಿ ಹೇಳ್ತಿದ್ದಾಗ, ಅಹಿರಾ ನನ್ನ ಮಗಳಿದ ಹಾಗಣ್ಣ, ಅವಳನ್ನ ನಾನಿಂದು ತೊಂದರೆ ಅಂತ ಫೀಲ್ ಆಗಲ್ಲ ಅಂತ ಆಲೋಚನೆ ಇಟ್ಕೊಳ್ಬೇಡಿ, ಹೊಡಿ ಇಬ್ಬರು ಅಂತ ಕಿರುನಗುವಿನಿಂದ ಹೇಳಿದ್ಲು. ದೇವ್ ಸರಿ ಅಂತ ಅಹಿರಾ ಕೆನ್ನೆ ಮೇಲೆ ಮುತ್ತಿಟ್ಟು ಗುಡ್ ನೈಟ್ ಲಕ್ಕಿ ಚಾಂಪ್ ಅಂತ ಮುಂದಕ್ಕೆ ನಡೆದ್ರೆ ಸಾನ್ವಿ ಅಹಿರಾನ್ ಎದೆಗೆ ಅಪ್ಕೊಂಡು ಗುಡ್ ನೈಟ್ ಅಹಿ ಅಂತ ಅವಳ ಕೆನ್ನೆಗಳ ಮೇಲೆ ಗಟ್ಟಿಯಾಗಿ ಮುತ್ತಿಟ್ಟು ಹಿಂದಕ್ಕೆ ತಿರುಗುವಷ್ಟರಲ್ಲೇ ಆಲ್ ದಿ ಬೆಸ್ಟ್. ಅದಕ್ಕೆ ಅಣ್ಣನ ಕೋಪದ ಏಟಿಗೆ ನಿನ್ನ ಮೇಲಿರೋ ಕೋಪ ಎಲ್ಲ ಆರೋಗ್ಬೇಕು, ಇಬ್ಬರು ಪ್ರೈವಸಿಲಿ ಇದ್ದೀರಿ, ಈ ಏಕಾಂತವನ್ನು ಜಾಗ್ರತೆಯಾಗಿ ಯೂಸ್ ಮಾಡ್ಕೋ, ಉಪಯೋಗ ಆಗುತ್ತೆ ಅಂತ ಕಣ್ಣು ಹೊಡೆದು ಹೇಳಿ ಕಳಿಸಿದ್ಲು. ಸಾನ್ವಿ ಅವ್ರ ಮನೆಗೆ ಒಂದು ಸಣ್ಣ ಗುಲ್ಲು ಗುಡಿಸ್ಲು, ಅದು ಸಾನ್ವಿ ಇಲ್ಲದೆ ಇರೋದ್ರಿಂದ ಸಾಂಪ್ರದಾಯಿಕವಾಗಿ ಹಾಳು ಹೋಗಿತ್ತು. ಅದನ್ನು ಸತ್ಯನಾರಾಯಣ ಅವ್ರ ಕೆಲಸದವ್ರ ಮೂಲಕ ಅದೇ ದಿನ ಹುಲ್ಲು ಮೇಯಿಸಿ ಬಾಗ್ ಮಾಡಿ ಏನಾದರೂ ಮಳೆ ಬಂದಾಗ ಲೀಕೇಜ್ ಇಲ್ಲದಂತೆ ವಾಟರ್ ಪ್ರೂಫ್ ಶೀಟಾಗಿ ಒದಿಸಿದ್ರು. ಹೊಸ ಮನೆ ಅಂತ ಕಾಣ್ತಿತ್ತು. ಅದನ್ನು ನೋಡಿ ಸಾನ್ವಿ ಆಶ್ಚರ್ಯದಿಂದ ಒಳಗೆ ಹೋಗೋಷ್ಟರಲ್ಲಿ ಸಣ್ಣ ಸಿಂಗಲ್ ಕಾಟ್ ಮಂಚ, ಒಂದು ಟೇಬಲ್ ಫ್ಯಾನ್ ಜೊತೆಗೆ ಕರೆಂಟ್ ಪಕ್ಕದ ಮನೆಯಿಂದ ಎಳೆದ ಹಾಗೆ ಸಣ್ಣ ಪ್ಲಗ್ ಮಿಷಿನ್ ಇಟ್ಟಿರೋದು ನೋಡಿ ಆಶ್ಚರ್ಯಪಟ್ಲು. ಆದರೆ ದೇವ್ ಮಾತ್ರ ಇದೆಲ್ಲವನ್ನು ನೋಡಿ ತನ್ನ ತುಟಿಗಳ ಮೇಲೆ ಸಣ್ಣ ಕಿರುನಗು ಮೂಡ್ತು. ಚೆನ್ನಾಗಿದೆ ಅಂದ. ಆದರೆ ಬಾವ ಇವೆಲ್ಲವೂ ನಮ್ಮ ಮನೇಲಿ ಇರಲಿಲ್ಲ, ನಾನು ಚಾಪೆ ಮೇಲೆ ಮಲಗ್ತಿದ್ದೆ, ಈ ಹುಲ್ಲು ಕೂಡ ಇದನ್ನೇ ಹಾಕಿದಾಗಿದೆ, ತುಂಬ ಫ್ರೆಶ್ ಆಗಿದೆ, ಇನ್ನು ಈ ಬೆಡ್ ಟೇಬಲ್ ಫ್ಯಾನ್ ಅಂತಿದ್ರೆ ಇವೆಲ್ಲವನ್ನು ಅಂಕಲ್ ನಮಗೋಸ್ಕರ ಅರೇಂಜ್ ಮಾಡಿದ್ದಾರೆ ಅಂತ ಗಂಭೀರವಾಗಿ ಹೇಳಿ ತಾನು ತರಿಸಿ ಟೀ ಶರ್ಟ್ ತೆಗೆದು ಪಕ್ಕದಲ್ಲಿಟ್ಟು ಸಿಂಗಲ್ ಕಾಟ್ ಮೇಲೆ ವಾಲ್ ಹೋಗಿ ನೀನು ಕೆಳಗೆ ಮಲ್ಕೋ ಅಂತ ಆ್ಯಟಿಟ್ಯೂಡ್ನಿಂದ ಬೆಡ್ ಮೇಲೆ ಮಲಗ್ತಾ ಅಂದ. ಸಾನ್ವಿ ಹುಲ್ಲು ಕಡಿತಾ, ನಾನೇ ಕೆಳಗೆ ಮಲ್ಕೋಬೇಕು, ಈ ಅರೇಂಜ್ಮೆಂಟ್ಸ್ ನನಗೂ ಸೇರಿದೆ ತಾನೇ, ನಾನು ಕೂಡ ಬೆಡ್ ಮೇಲೆ ಮಲಗ್ತೀನಿ ಅಂತ ಪಕ್ಕಕ್ಕೆ ನೂಕೋದಕ್ಕೆ ಹೋದ್ಲು. ಆದರೆ ತಾನು ತುಂಬ ನೀರಸವಾಗಿರೋದ್ರಿಂದ ಹಾಗೂ ದೇವನನ್ನು ನೂಕುವಷ್ಟು ಸ್ಟ್ಯಾಮಿನಾ ಇರಲಿಲ್ಲ. ಜರುಗು ಬಾವ, ಕೆಳಗೆ ಮಲಗಿದ್ರೆ ಹಾವು ಬರುತ್ತವೆ ಅಂದ್ಲು. ಇಷ್ಟೊಂದು ಬೇಡ್ಕೊಳ್ತಿದ್ರು ಅದು ಜರುಗ್ತಿದ್ದೀನಿ, ಆದರೆ ನಂಗೆ ಟಚ್ ಆಗ್ದಾಗ ಮಲ್ಕೋ ಅಂತ ಸ್ವಲ್ಪ ಪಕ್ಕಕ್ಕೆ ಜರುಗಿ ಸ್ವಲ್ಪ ಪ್ಲೇಸ್ ಸಾನ್ವಿ ಕೊಡುತ್ತಲೇ ಆ ಪ್ಲೇಸ್ ಆಕ್ರಮಿಸಿ ಸಾನ್ವಿ ದೇವ್ ಜುಟ್ಟು ಹಿಡಿದು ತನ್ನ ಕಡೆ ಹೇಳ್ಕೊಂಡು, ನಾನೇ ದೂರ ಮಲಗಬೇಕು, ಅಂಟ್ಕೊಂಡೆ ಮಲ್ಕೊತೀನಿ, ಕೇಳೋರು ಯಾರು, ನೋಡೋರು ಯಾರು, ನಾವು ಗಂಡ ಹೆಂಡ್ತಿ, ಯಾವ ಗಂಡ ಹೆಂಡ್ತಿಯೂ ದೂರ ಮಲಗಲ್ಲ, ಅದರಿಂದ ಯಾರು ನನ್ನನ್ನು ಅಥವಾ ನಿನ್ನ ತಪ್ಪಾಗಿ ತಿಳಿಯೋ ಅವಕಾಶವೇ ಇಲ್ಲ ಅಂತ ತುಟಿಗಳ ಮೇಲೆ ಇಟ್ಟಾಗಿ ತನ್ನ ತುಟಿ ಸ್ಪರ್ಶಿಸಿದ್ಲು. ದೇವ್ ಸಾನ್ವಿಯಿಂದ ದೂರ ಸರಿದು, ನೋಡು ನನ್ನ ಹತ್ರ ಅಡ್ವಾಂಟೇಜ್ ತೊಗೊಳೋದು ಟ್ರೈ ಮಾಡಿಬಿಡ, ಬಾಯಿ ಮುಚ್ಕೊಂಡಿದ್ರೆ ಮಾಡು ಅಂತ ಹೇಳಿ ಮತ್ತೊಂದು ಸೈಡ್ ತಿರುಗಿ ಮುಚ್ಕೊಂಡ.
ಸಾನ್ವಿ ದೇವ್ ಕಡೆ ಬೇಸರದಿಂದ ನೋಡ್ತಾ, ನನಗೆ ಹೀಗೆ ಆಗಬೇಕು, ನಾನು ಮಾಡಿದ್ದಕ್ಕೆ ಈ ಮಾತ್ರ ಅನುಭವಿಸಿದ್ರೆ ಹೇಗೆ, ಇನ್ನೂ ಬೆಟರ್ ಬೇರೆಯವರಾಗಿದ್ದರೆ ಯಾವಾಗಲೂ ನನ್ನ ಬಿಟ್ಬಿಡ್ತಿದ್ರು ಅವ್ರ ಕೋಪದಲ್ಲಿ. ಆದರೆ ಭಾವ ಆಗಿದ್ದಕ್ಕೆ ನನ್ನ ಇನ್ನೂ ಬರೆಸ್ತಿದ್ದಾರೆ, ನಾನು ಮಾಡಿದ ತಪ್ಪುಗಳನ್ನ ಕ್ಷಮಿಸಿದ್ದಾರೆ ಅಂದ್ಕೊಳ್ತಾ ಅವನ್ನ ಗಟ್ಟಿಯಾಗಿ ಅಪ್ಕೊಂಡು, ನಿನ್ನ ಅಪ್ಕೊಂಡು ಮಲಗಿದ್ರೆ ನಂಗೆ ನಿದ್ರೆ ಬರಲ್ಲ ಭಾವ, ನಿಂಗೆ ಗೊತ್ತಾನೆ ಅಂತ ಕ್ಯೂಟ್ನೆಸ್ ಓವರ್ಲೋಡ್ ಮಾಡಿಕೊಂಡು ಕಣ್ಣು ಮುಚ್ಕೊಂಡು ಅವಳು ಕೂಡ ನಿದ್ರಿಸಿದ್ಲು. ಸಮಯ ಅಷ್ಟರಲ್ಲೇ ಸ್ನೇಹ ಅಬಾರ್ಷನ್ ಮಾಡ್ಕೊಂಡಿದ್ದಾಳೆ ಅಂತ ಅವಳು ಓವರ್ ಬ್ಲೀಡಿಂಗ್ನಿಂದ ರಾತ್ರಿ ತಿಳ್ಕೊಂಡಂತಹ ಸ್ನೇಹಾಳ ಗಂಡ ಆವೇಶದಿಂದ ಸಿಟ್ಟಿಗೆದ್ಬಿಟ್ಟು ಸ್ನೇಹಾಳನ್ನು ಒಳನಲ್ಲಿ ಚಟ್ನಿ ಅದಕ್ಕೆ ಜಜ್ಜುವಂತ ಜಜ್ಜಿ ಬೆಳಗಿಗೆ ಕಂದು ಹೋದ ಶರೀರದೊಂದಿಗೆ ದೇವ್ ಎದುರು ತಂದು ನಿಲ್ಲಿಸಿ ನಡೆದಿದ್ದೆಲ್ಲವನ್ನ ಆತನಿಗೆ ಒಪ್ಪಿಸ್ದ. ನನಗೆ ಇದು ಮಾಡಿದ ಅನ್ಯಾಯಕ್ಕೆ ಬದಲು ಬೇಕು ಅಂತ ಕೇಳ್ದ. ನನ್ನ ಮಗುವನ್ನು ಕೊಂದಿದ್ದಾಳೆ ಇವಳನ್ನ ನಾನು ಕೊಂದು ಹಾಕಬೇಕು ಅಂತ ಆವೇಶದಿಂದ ಆ ವ್ಯಕ್ತಿ ಕಿರ್ಚಾಡ್ತಾ ಇದ್ದಾಗ, ನಿಲ್ಲೋ ಅನ್ನುವಂತೆ ದೇವ್ ಕೈ ಎತ್ತಿ ತೋರಿಸಿ ತುಂಬ ಸೀರಿಯಸ್ ಆಗಿ ಸ್ನೇಹ ಕಡೆ ನೋಡ್ದ ದೇವ್. ಸ್ನೇಹ ದೇವ್ನನ್ನು ನೋಡಿ ನಡುಗತ್ಲೆ ಎದುರುಗಡೆ ನಿಂತಿದ್ರೆ, ಯಾಕೆ ಮಗುನ ಕೊಂದೆ ಅಂತ ದೇವ್ ತುಂಬ ಗಂಭೀರವಾಗಿ ಕೇಳ್ದ ಸ್ನೇಹಾಳನ್ನು. ಅಷ್ಟರಲ್ಲೇ ಸ್ನೇಹ ಪಕ್ಕದಲ್ಲಿದ್ದಂತಹ ಸ್ನೇಹಾಳ ಗಂಡ ಆವೇಶದಿಂದ ತಡೆಯದಿದ್ದರೆ ಸ್ನೇಹಾಳನ್ನು ಕೊಂದು ಹಾಕುವಂತೆ ಕಾಣ್ತಾ ಇದ್ದ. ಅದು ಅದು ಅಂತ ಸ್ನೇಹ ತಡಬಡಾಯಿಸ್ತಿದ್ರೆ ದೇವ್ ಗಂಭೀರವಾಗಿ ಮತ್ತೊಮ್ಮೆ, ಹೇಳು ಯಾಕೆ ಕೊಂದೆ, ತಾಯಿ ಆಗೋದ್ರಿಂದ ಮಧುರತೆ ನಿನ್ಗೆ ಗೊತ್ತಾ, ಗಂಡನ ಪರ್ಮಿಷನ್ ಇಲ್ಲದೆ ಮಗುವನ್ನು ಯಾಕೆ ಕೊಂದೆ ಅಂದ. ಮೊದಲು ಎದುರಿ ಸ್ನೇಹ ಆಮೇಲೆ ಇಲ್ಲದಕ್ಕೂ ಸಿದ್ಧಳಾಗಿ, ಹೌದು ಕೊಂದೆ, ಯಾಕಂದರೆ ನನ್ನ ಬಂಗಾರದಂಥ ಭವಿಷ್ಯವನ್ನು ತುಳಿದು ನನ್ನನ್ನೊಬ್ಬ ಕೂಲಿ ಕೆಲಸದವನು ಕೊಟ್ಟು ಮದುವೆ ಮಾಡಿದ್ರಿ. ಇಷ್ಟರ ಮುಂಚೆ ನಾನು ಬದುಕಿದ ಬದುಕು ಏನು, ಇವಾಗ ಬದುಕ್ತಾ ಇರೋ ಬದುಕೇನು ಅಂತ ಅಂದ್ಲು. ನನ್ನ ಗಂಡ ನನ್ನನ್ನು ಏನಾದರೂ ಹೂವಿನಲ್ಲಿಟ್ಟು ನೋಡ್ಕೊಳ್ತಿದ್ದಾನಾ ಅಂದರೆ ಅದೂ ಇಲ್ಲ. ಯಾವಾಗ ನೋಡಿದ್ರೂ ಕುಡಿದು ಮಜಾ ಮಾಡ್ತಾ ಮನೆಯಲ್ಲಿ ಹೆಂಡತಿಯನ್ನು ಹೊಡೆಯೋಣ ಅಂತ ನೋಡ್ತಾನೆ ಹೊರತು ಎರಡನೇದೇ ಇಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡಿ ಹಣನ ತಂದರೆ ಅವೆಲ್ಲವನ್ನು ಕುಡಿತಕ್ಕೆ ತೆಗೆದುಕೊಳ್ತಿದ್ದಾನೆ. ಇನ್ನು ಯಾಕೆ ನನ್ನ ಮಕ್ಕಳನ್ನು ಎತ್ತಬೇಕು, ಆ ಮಕ್ಕಳನ್ನು ನಾಶ ಮಾಡಲಿಕ್ಕಾ ಅಂತ ಸೀರಿಯಸ್ ಆಗಿ ಹೇಳ್ತಾ ಅಪರಾಧವನ್ನೆಲ್ಲ ತನ್ನ ಗಂಡನ ಮೇಲೆ ಹಾಕೋದಕ್ಕೆ ಫಿಕ್ಸ್ ಆದಳು ಸ್ನೇಹ. ಹೌದು, ನನ್ನ ಮಗಳು ಮಾಡಿದ ತಪ್ಪೇನು, ಮಗುವನ್ನು ಹಡಿಯೋದು ಬಿಡೋದು ಅವಳಿಷ್ಟ, ಇದರಲ್ಲಿ ನೀವ್ಯಾರು ಮಾತಾಡಲಿಕ್ಕೆ, ನಿಮಗೆ ನಿಜವಾಗ್ಲೂ ಹಕ್ಕೇ ಇಲ್ಲ ಹೀಗೆ ನನ್ನ ಮಗಳನ್ನು ಹೆದರಿಸೋದಕ್ಕೆ ಅಂದರು ರಮಣಿಯವರು. ಅವಳನ್ನು ಎಲ್ಲರೂ ಅಸಹ್ಯವಾಗಿ ನೋಡಿ ಮುಖ ತಿರುಗಿಸ್ಕೊಂಡ್ರೆ ಸಾನ್ವಿ ಮಾತ್ರ ನಡೀತಿರೋದನ್ನು ಸೈಲೆಂಟಾಗಿ ನೋಡ್ತಾ ಒಂದು ಸೈಡ್ ನಿಂತು ಅಹಿರಾನನ್ನು ಎತ್ಕೊಂಡಿದ್ಲು. ಅಷ್ಟೇ, ಸ್ನೇಹಾಳ ಗಂಡನಿಗೆ ಆವೇಶ ತಡೆಯೋದಕ್ಕೆ ಆಗದೆ ಸ್ನೇಹಾಳ 2 ಕೆನ್ನೆಗಳನ್ನ ಬಾರಿಸ್ತಾ, ಏನು ಬೊಗಳ್ತಿದೆಯೇ, ನಿನ್ನ ಮಗನ ನಿನ್ನ ಜೊತೆ ನಾನು ಸಂಸಾರ ಮಾಡಿದೆ, ನಿನಗೆ ಮಗು ಬಂದುಬಿಡ್ತಾ, ಆ ಮಗುವಿನ ಮೇಲೆ ನಿನಗೆ ಮಾತ್ರ ಹಕ್ಕಿರೋ ಹಾಗೆ ಮಾತಾಡ್ತಿದ್ಯಾ, ನೀನು ಪ್ರೆಗ್ನೆಂಟ್ ಆದಮೇಲೆ ಜವಾಬ್ದಾರಿಯಾಗಿ ಬದಲಾಗಲಿಲ್ವಾ, ನಿನ್ನನ್ನು ಕನಿಷ್ಠ ಕೆಲಸಕ್ಕೂ ಹೊರಗೆ ಕಳಿಸ್ದೆ, ನಾನೇ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಿಲ್ವಾ, ಕುಡಿತಾನ ಮರ್ತಿಲ್ವಾ, ನಿಜಕ್ಕೂ ನೀನಲ್ವೇ ನನ್ನನ್ನು ಮೋಸ ಮಾಡಿ ನನ್ನ ಜೀವನಕ್ಕೆ ಬಂದಿದ್ದು, ಮಾಡಿದ್ನೆಲ್ಲ ನೀನು ಮಾಡಿ ಇವಾಗ ನನ್ನನ್ನು ಅಂತಿದ್ಯಾ ಅಂತ 2 ಕೆನ್ನೆಗಳಿಗೂ ಬಾರಿಸ್ತಿದ್ರೆ ಸೈಲೆಂಟಾಗಿ ನೋಡ್ತಾ ಇದ್ದ ದೇವ್. ಮಧ್ಯದಲ್ಲಿ ಪ್ರವೇಶಿಸೋದು ಇಷ್ಟ ಇಲ್ಲದೆ ಸ್ನೇಹಾಳನ್ನು ಹಾಗೆ ಅವಳ ಗಂಡ ಹೊಡಿತಿದ್ರೆ ಅಮ್ಮ ಅನ್ನುತ್ತಾ ರಮಣಿಯವರು ತಡೆಯೋದಕ್ಕೆ ಮಧ್ಯಕ್ಕೆ ಬಂದರು. ಆದರೆ ಅಳಿಯಂದ್ರವರು ಅವರಿಗೂ 2 ತಗಲಿಸಿ ತಾಯಿಯಾಗವಳಿಗೆ ಒಳ್ಳೇದು ಹೇಳ್ಕೊಡೋದನ್ನು ಬಿಟ್ಟು ಇನ್ನು ನಾಶ ಮಾಡ್ತೀಯ, ಮೊದಲು ನಿನ್ನನ್ನು ಹೊಡಿಬೇಕಂತ ಅತ್ತೆ ಅಂತಾನು ಕೂಡ ನೋಡದೆ, ನಾವು ಮಾಡೋದೆಲ್ಲ ನಮ್ಮ ಕೈಲಿರಲ್ಲ ಅಲ್ವಾ ಅಂತ ವ್ಯಂಗ್ಯವಾಗಿ ನಗ್ತಾ ಹೆಗಲಾರಿಸ್ತಾ. ರಾಮರೆಡ್ಡಿಯವರ ಆವೇಶದಿಂದ, ನೀವು ನಿಲ್ಲಿಸಿದ್ರೆ ನಾನೇ ನಿಲ್ಲಿಸ್ತೀನಿ ಅಂತ ದೇವ್ ಹೊಡೆದ ಪೆಟ್ಟಿಗೆ ಇನ್ನೂ ಸರಿಯಾಗದ ಕಾಲಿನಿಂದ ಕುಂಟುತ್ತಾ ತನ್ನ ಅಳಿಯನ ಹತ್ರ ಬರ್ತಿದ್ದಂತೆ ಆ ಅಳಿಯ ಸ್ನೇಹ ಕಡೆ ಆವೇಶದಿಂದ ನೋಡ್ತಾ, ಇದನ್ನು ನೀನು ಸಾಯಿಸ್ತೀಯ ಏನು ಮಾವ, ಓಡೋಡಿ ಬಂದುಬಿಟ್ಟೆ ಕುಂಟು ಮುಖದವನೇ ಅಂತ ಕಿರ್ಚಿ ದೇವ್ ಕಡೆ ನೋಡ್ತಾ, ನೋಡಿ ಇನ್ನು ನಾನು ಇವ್ರ ಜೊತೆ ಇರೋದಕ್ಕಾಗಲ್ಲ ಸ್ವಾಮಿ, ಇದು ನನ್ನನ್ನು ಮೋಸ ಮಾಡಿ ನನ್ನ ಜೀವನಕ್ಕೆ ಬಂತು, ನನಗೆ ಮದ್ದು ಕೊಟ್ಟು ಇದರ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ಕೊಂಡ್ಳು, ಅದಕ್ಕೆ ಇಂಥ ನೀಚ್ ಹಿಂಗ್ಸನ್ನು ಮದುವೆ ಆಗಬೇಕಾಗಿ ಬಂತು,
ಕೋಟಿ ಆಸೆಗಳಿಂದ ನನ್ನ ಜೀವನಕ್ಕೆ ಬರೋದಕ್ಕೆ ಸಿದ್ಧವಾಗಿದ್ದ ನಾನು ಪ್ರೀತಿಸಿದ ಹುಡುಗಿ ನಡೆದಿದ್ದೆಲ್ಲ ತಡ್ಕೊಳ್ಳೋದಕ್ಕಾಗದೆ ಆತ್ಮಹತ್ಯೆಗೆ ಯತ್ನಿಸಿದ್ಲು. ಅವಳ ತಂದೆ ತಾಯಿ ಕಾಪಾಡಿದ್ರು ಅಂತ ಕೆನ್ನೆಗಳಿಗೆ ಬಾರಿಸಿ ಇನ್ನೊಂದು ಸಾರಿ ನಮ್ಮ ಮಧ್ಯಕ್ಕೆ ಬಂದಿಯೋ ಸತ್ಯ ನನ್ನ ಕೈಯಲ್ಲಿ, ನೇರವಾಗಿ ಆ ನರಕಕ್ಕೆ ಹೋಗ್ತೀಯಾ ಅಂತ ನಾಲ್ಗೆ ಮಡಚಿ ವಾರ್ನಿಂಗ್ ಕೊಟ್ಟ. ಅವನು ಹೊಡೆದ ಪೆಟ್ಟಿಗೆ ರಮಣಿಯವರ ಎದುರು ಹೋಗಿ ಕೆನ್ನೆಗಳ ಮೇಲೆ ಕೈಗಿಟ್ಕೊಂಡು ಒಂದು ಹೆಜ್ಜೆ ಹಿಂದಕ್ಕಿಟ್ಟು ಅಳುತ್ತಾ ದೇವ್ ಕಡೆ ನೋಡಿ, ಯಾಕೆ ಸೈಲೆಂಟ್ ಆಗಿದೆಯಾ ದೇವ್? ಅವನು ನನ್ನ ಮಗಳನ್ನು ದನದ ಹಾಗೆ ಬಡಿತಿದ್ರೆ ನಿಲ್ಲಿಸು ಅಂದರು. ಅದು ಗಂಡ ಹೆಂಡತಿ ವಿಷಯ, ಮಧ್ಯದಲ್ಲಿ ಹೋಗೋದಕ್ಕೆ ನಾನಿಲ್ಲಿ ಅವನು. ಆ್ಯಸ್ ಇಟ್ ಈಸ್ ನೀವೇ ಹೇಳಿದಾಗೆ ನಿಮ್ಮ ಮಗಳು ತನ್ನ ಇಷ್ಟ ಬಂದ ಹಾಗೆ ಮಾಡಿದಾಗ ನಿಮ್ಮ ಅಳಿಯ ಕೂಡ ತನ್ನ ಇಷ್ಟಕ್ಕೆ ನಿಮ್ಮ ಮಗಳ ನೋಡಿ ತಾನೇ. ಆದರೂ ಮದುವೆ ಆದಮೇಲೆ ಮಗಳ ಮೇಲೆ ನಿಮಗೆ ಹಕ್ಕಿರಲ್ಲ, ಜವಾಬ್ದಾರಿ ಮಾತ್ರ ಇರುತ್ತೆ. ನೀವು ಆ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿಲ್ಲ. ಅದಕ್ಕೆ ಈಗ ನಿಮ್ಮ ಅಳಿಯ ತಗೊಂಡಿದ್ದಾನೆ. ಏನೋ ಕಷ್ಟಪಟ್ಟು ಅವಳ ಮನಸ್ಸು ಬದಲಾಯಿಸಿ ಇನ್ನೊಬ್ಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋದ್ರಿಂದ ಸಾಕಾಯಿತು. ಇಲ್ದಿದ್ರೆ ಜೀವನ ಪೂರ್ತಿ ನಾನು ಪ್ರೀತಿಸಿದ ಹುಡುಗಿ ನನ್ನಿಂದಲೇ ಸತ್ತು ಹೋದ್ಲು ಅಂತ ಕೊರಗ್ತಾ ಇರಬೇಕಿತ್ತು ಅಲ್ವಾ? ನಿಜಕ್ಕೂ ಇವಳನ್ನ ಮದುವೆ ಆಗೋವರೆಗೂ ನನಗೂ ಯಾವುದೇ ಕೆಟ್ಟ ಅಭ್ಯಾಸಗಳಿರಲಿಲ್ಲ. ಕೇವಲ ಇವಳನ್ನ ಮದುವೆ ಆದ ಮೇಲೆಯೇ ಕುಡಿಯೋದನ್ನು ಶುರು ಮಾಡಿದೆ ನಾನು. ನಿಜಕ್ಕೂ ಯಾವ ಗಂಡಸಾದರೂ ಕುಡಿತಕ್ಕೆ ದಾಸನಾಗ್ತಾನಾ? ಹೆಂಡತಿಯರು ಕೀಳಾಗಿ ನೋಡಿದ್ರೇನೆ ಅಲ್ವಾ? ಹಾಗೆ ಇದು ನನ್ನನ್ನು ಯಾವಾಗಲೂ ಕೀಳಾಗೆ ಕಾಣ್ತಾ ಇದ್ಲು. ಇದಕ್ಕೆಲ್ಲೆಲ್ಲಿ ಮಾತಾಡಬೇಕು ಅಲ್ಲೆಲ್ಲಿ ಮಾತಾಡಿ ಸುಮ್ಮನೆ ಕೂರಿಸ್ತಿದ್ದೀನಿ. ಇವಳು ಆಡೋ ಮಾತುಗಳನ್ನ ತಡ್ಕೊಳ್ಳೋದಕ್ಕಾಗದೆ ಕುಡಿತಕ್ಕೆ ದಾಸನಾಗಿ ಕೆಲಸವನ್ನು ಕೂಡ ಮರೆತು ಇವಳು ಸಂಪಾದಿಸೋ ದುಡ್ಡಿನಲ್ಲಿ ಕುಡಿದು ಮಜಾ ಮಾಡಿದೆ. ಇದನ್ನೆಲ್ಲ ನಾನು ಬೇಕಂತಾನೇ ಮಾಡಿದ ಹಾಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ನೋಡಿದ್ರಾ? ಏನೇ ಆದರೂ ಓದ್ಕೊಂಡಿದ್ದಾಳಲ್ವಾ, ಅದಕ್ಕೆ ನರಿ ಬುದ್ಧಿ ಜಾಸ್ತಿ ಆಗಿದೆ. ಇಂಥ ಹಿಂಗ್ಸನ ಮದುವೆ ಆಗಿದ್ದಕ್ಕೆ ನನಗೆ ಒಳ್ಳೆ ಬುದ್ಧಿ ಬಂತು ಅಂತ ಅವನು ಆವೇಶದಿಂದ ಅಂದ. ಮಧ್ಯದಲ್ಲಿ ಕಾವ್ಯ ಬಂದು ನಿಜವನ್ನು ಹೇಳಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲೇ ಪರ್ಯಾಕ್ ತಡೆದು, ನೀನು ಯಾಕೆ ಮಧ್ಯದಲ್ಲಿ ಹೋಗ್ತೀಯಾ? ಅವಳು ಮಾಡಿದ ಕೆಲಸಕ್ಕೆ ಅವಳೇ ಶಿಕ್ಷೆ ಅನುಭವಿಸ್ತಿದ್ದಾಳೆ. ಇಲ್ಲಿ ನೀನೇನು ತಪ್ಪು ಮಾಡಿಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೋ, ಬೇಕಿದ್ರೆ ಪ್ರೈವೇಟಾಗಿ ಅವನ ಜೊತೆ ಮಾತಾಡೋಣ ಅಂತ ಹೇಳಿ ತಡೆದ. ಇನ್ನು ಸ್ನೇಹ ಅವನು ಪೆಟ್ಟಿಗೆ ಮೈಯೆಲ್ಲ ನೋವಾಗಿ ಅಮ್ಮ ಅಪ್ಪ ಅಂತ ನೋವು ಪಡುತ್ತಲೇ ಕೆಳಗೆ ಕೂತು ಶಾಕಿಂಗಾಗಿ ಮುಖ ಇಟ್ಕೊಂಡು, ಯಾರವನು? ಯಾರು ನನ್ನ ಜೊತೆ ಮಲಗೋದಕ್ಕೆ ಹೇಳಿದ್ದು? ನಾನೇ ಮದ್ದಿನ ಅಮಲಿನಲ್ಲಿದ್ದೆ ಅಂಥದ್ರಲ್ಲಿ ನಿನ್ನನ್ನು ಎತ್ಕೊಂಡು ಬಂದು ರೇಪ್ ಮಾಡೋಷ್ಟು ತಾಕತ್ತು ನನಗಿದೆ ಅಂತ ಅಂದ್ಕೊಂಡಿದ್ಯಾ? ನನ್ನನ್ನು ಮೋಸ ಮಾಡಿ ನಿನ್ನವಳನ್ನಾಗಿ ಮಾಡಿಕೊಂಡು ಮದುವೆ ಕಾಡಿ ಬೇಡಿ ಹಿಂಸಿಸ್ತಿರೋದಲ್ಲದೆ ನಡೆದದನ್ನೆಲ್ಲ ಉಲ್ಟಾ ಮಾಡಿ ನನ್ನ ಮೇಲೆ ಗೂಬೆ ಕೂರಿಸ್ಬೇಕಾ? ನಿನ್ನಂಥವನ್ನ ಇಷ್ಟು ವರ್ಷ ಸಹಿಸಿದ್ದೇ ಹೆಚ್ಚು. ಇನ್ನು ನನ್ನ ಕೈಲಾಗಲ್ಲ, ನಾನು ನಿನ್ನ ಜೊತೆ ಇರಲ್ಲ. ನನಗೆ ವಿಚ್ಛೇದನ ಬೇಕು. ಇಲ್ದಿದ್ರೆ ನಿನ್ನ ಕಣ್ಣೆದುರೇ ಇನ್ನೊಬ್ಬ ಗಂಡಸಿನ ಜೊತೆ ಸಂಬಂಧ ಇಟ್ಕೊಳ್ತೀನಿ ಅಂತ ವಾರ್ನಿಂಗ್ ಕೊಡುತ್ತಲೇ ಸ್ನೇಹಾಳ ಗಂಡ ಆವೇಶದಿಂದ ಸ್ನೇಹಾಳ ಜುಟ್ಟು ಹಿಡಿದು, ಏನು ಬೊಗಳ್ತಿದೆಯೇ? ನೀನು ಹೆಣ್ಣುಮಗಳ, ಛೀ, ನಿನ್ನ ಬಾಯಿಂದ ನೀನೇ ಇನ್ನೊಬ್ಬ ಗಂಡಸಿನ ಜೊತೆ ಸಂಬಂಧ ಇಟ್ಕೊಳ್ತೀನಿ ಅಂತ ಅಂತಿದೆಯಾ ಅಂತ 2 ಕೆನ್ನೆಗೆ ಇನ್ನೊಮ್ಮೆ ಬಾರಿಸ್ದ. ಅಷ್ಟರಲ್ಲೇ ಪೂರ್ತಿ ಸುಸ್ತಾಗಿ ಸ್ನೇಹ ಅಮ್ಮ ಅಂತ ಅಳುತ್ತಿದ್ರೆ ದೇವ ಆಗ ಎದ್ದು ನಿಂತುಬಿಟ್ಟು ಅವನು ತಡೆದು, ಇಲ್ಲಿವರೆಗೆ ನಡೆದು ಹೋಯಿತು. ಇನ್ನೊಂದು ಸಾರಿ ಹೀಗಾಗ್ದಂತ ನೋಡ್ಕೊ. ಇನ್ಮೇಲೆ ನಿನ್ನ ಹೆಂಡತಿಯನ್ನು ಮನೆಯಲ್ಲಿ ಕೂಡು ಹಾಕಿ ನೀನು ಕೆಲಸ ಮಾಡಿ ನಿನ್ನ ಹೆಂಡತಿಯನ್ನು ಸಾಕಬೇಕಷ್ಟೇ ಹೊರತು ಹೆಂಡತಿ ಸಂಪಾದನೆ ಮೇಲೆ ನೀನು ಆಧಾರ ಆಗಬಾರ್ದು. ಇನ್ನು ಮಗು ಅಂದರೆ ಅದು ನಿಮಗೆ ಬರ್ದಿಲ್ಲ ಅಂದ್ಕೊಂಡ್ಬಿಡು. ಇಲ್ಲದಿದ್ದರೆ ಇನ್ನೊಂದು ಸಾರಿ ನಿನ್ನ ಹೆಂಡತಿಯನ್ನು ತಾಯಿ ಆಗಿಸು, ಸಾಕಾಗುತ್ತೆ. ಎಲ್ಲಿಗೆ ಹೋಗ್ತಾಳೆ? ಜೀವನ ಪೂರ್ತಿ ನಿನ್ನ ಜೊತೆಯಲ್ಲೇ ಇರ್ತಾಳೆ ಅಲ್ವಾ? ನೀನೇ ನಿನ್ನ ಹೆಂಡತಿಯನ್ನು ತಿದ್ಕೊಳ್ಬೇಕು ಅಷ್ಟೇ ಹೊರತು ತನ್ನಷ್ಟಕ್ಕೆ ತಾನೇ ಬದಲಾಗ್ತಾಳೆ ಅಂತ ಅಂದ್ಕೊಳ್ಬಾರ್ದು ಅಂತ ಅಂದ. ಏನು ನೀವು ಹೇಳ್ತಾ ಇರೋದು? ಏನು ತಿದ್ಕೊಳ್ಳೋದು? ಈ ಮೂರ್ಖಳನ್ನು ತಿದ್ಕೊಳ್ಳೋದು? ಯಾವಾಗ ನೋಡಿದ್ರೂ ದುಡ್ಡಿರೋರನ್ನ ಬುಟ್ಟಿಗೆ ಹಾಕೊಳ್ಳೋಣ, ಅವನನ್ನು ನೋಡೋಣ, ಇವನನ್ನು ನೋಡೋಣ ಅಂತ ಆಲೋಚನೆ ಮಾಡ್ತಾ ಯಾವಾಗಲೂ ನನ್ನಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದಾಳೆ. ಎಷ್ಟೋ ಕಷ್ಟಪಟ್ಟು ಮದುವೆ ಬಂಧನಕ್ಕೆ ಕಟ್ಟಿಬಿದ್ದು ಇದನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಂಡ್ರೆ ನೋಡಿದ್ರಾ ಹೇಗೆ ಮಾತಾಡ್ತಾಳೆ ಅಂತ? ಇನ್ನು ಹೇಗಿದನ್ನು ಸಹಿಸೋದು? ಇವಳು ನನ್ನ ಜೊತೆ ಸಂಸಾರ ಮಾಡಿದ ಕೂಡ ಬಲವಂತವಾಗಿ, ಅದು ಕೂಡ ಯಾವಾಗ ಗೊತ್ತಾ? 3 ತಿಂಗಳ ಹಿಂದೆ. ಅಲ್ಲಿವರೆಗೂ ನನಗೆ ಇವಳು ಕಂಡ್ರೆ ಅಸಹ್ಯ. ಯಾವುದೋ ಕುಡಿದ ಅಮಲಿನಲ್ಲಿ ಆ ದಿನ ಅವಸರ ಪಟ್ಟನೆ ಹೊರತು ಅಷ್ಟನ್ನು ಬಿಟ್ಟರೆ ನಮ್ಮ ಮಧ್ಯೆ ಇದುವರೆಗೂ ಯಾವುದೇ ಸಂಬಂಧ ಇಲ್ಲ. ಇನ್ಯಾಕೆ ಇದನ್ನು ನನ್ನ ಜೊತೆ ಇಟ್ಕೊಳ್ಳೋದು? ನಾನು ಇವಳನ್ನ ಕಳಿಸ್ಬಿಡಿ. ಹೊಟ್ಟೆಯಲ್ಲಿರೋ ಮಗುವನ್ನು ಕೊಲ್ಲೋದು ಅಪರಾಧ ತಾನೇ? ಹಾಗೆ ಕೇಸ್ ಹಾಕ್ತೀನಿ.
ನನ್ನ ಮಗುವನ್ನು ಕೊಂದಿದ್ದಕ್ಕೆ ಇವಳಿಗೆ ಜೈಲು ಶಿಕ್ಷೆ ಆಗುವಂತ ನಾನು ಮಾಡ್ತೀನಿ ಅಂತ ಕಣ್ಣೀರು ಹಾಕ್ತಾ ಅಂದ ಸ್ನೇಹಾಳ ಗಂಡ. ನಿನ್ನ ನೋವು ನನಗೆ ಅರ್ಥ ಆಗ್ತಿದೆ, ಆದರೆ ಅವಳಿಗೆ ಬುದ್ಧಿ ಇಲ್ದಿದ್ರೆ ನೀನೇ ಬುದ್ಧಿ ಕಲಿಸ್ಬೇಕು. ಅವಳು ಒಲಿಯದಿದ್ದರೆ ನೀನೇ ಒಲಿಸ್ಕೊಳ್ಬೇಕು. ಕುದುರೆಯನ್ನು ಕೆರೆವರೆಗೂ ಕರ್ಕೊಂಡು ಹೋಗಬಹುದು, ಆದರೆ ನೀರನ್ನು ಕುಡಿಸೋದಕ್ಕೆ ಆಗಲ್ಲ ತಾನೇ? ಹಾಗೆ ನೀನು ಕೂಡ ನಿಧಾನವಾಗಿ ನಿನ್ನ ಹೆಂಡತಿಯನ್ನು ಬದಲಾಯಿಸ್ಕೊಳ್ಬೇಕು. ಆದರೆ ನಿನ್ನಿಷ್ಟಕ್ಕೆ ನೀನು ತಿರುಗಿದ್ರೆ ನಿನ್ನ ಹೆಂಡತಿ ಮಾತ್ರ ಹೇಗೆ ಬದಲಾಗ್ತಾಳೆ? ಪ್ರಯತ್ನಿಸು. ನೀನು ಪ್ರಯತ್ನಿಸಿದ್ರೂ ಬದಲಾಗಲಿಲ್ಲ ಅಂದರೆ ನೀನು ಹೇಳಿದಾಗೆ ಜೈಲಿಗೆ ಕಳಿಸೋಣ. ಈ ಒಂದು ಅವಕಾಶ ಮಾತ್ರ ನಿನ್ನ ಹೆಂಡತಿಗೆ ಕೊಡ್ತಿರೋದು. ಈ ಅವಕಾಶ ಕಳ್ಕೊಂಡ್ರೆ ತಂದೆ ತಾಯಿ ಜೊತೆ ನಿನ್ನ ಹೆಂಡತಿ ಕೂಡ ಜೈಲಿಗೆ ಹೋಗ್ತಾಳೆ. ಇನ್ನು ಇವರ ಮೇಲೆ ಕೇಸ್ ಹಾಕಲು ತುಂಬ ವಿಷಯಗಳಿವೆ, ಅವುಗಳನ್ನ ನಾನು ಪರ್ಸ್ನಲ್ ಆಗಿ ನೋಡ್ಕೊಳ್ತೀನಿ ಅಂತ ದೇವ್ ಸೈಡ್ ಸ್ಮೈಲ್ ಕೊಡ್ತಾ ಸ್ನೇಹ ಕಡೆ ನೋಡ್ದ. ನೀನು ಹೀಗೆ ಮಾಡಬಾರ್ದು ದೇವ್, ಈಗಾಗಲೇ ತುಂಬ ಮಾಡಿದೀಯ ನೀನು. ಇನ್ನು ನನ್ನನ್ನು ಬಿಟ್ಟುಬಿಡು, ನನ್ನ ಬದುಕನ್ನು ನಾನು ಬದುಕ್ತೀನಿ. ನನಗೆ ಈ ಹಳ್ಳಿಯಲ್ಲಿರೋದು ಇಷ್ಟ ಇಲ್ಲ, ಎಲ್ಲಾದರೂ ದೂರ ಒಟ್ಟು ಹೋಗ್ತೀನಿ ಅಂತ ಕೋಪದಿಂದ ಅಂದ್ಲು ಸ್ನೇಹ. ಸಾರಿ, ನಿನ್ನ ಪ್ರಪೋಸಲ್ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಸೆಟಲ್ಮೆಂಟ್ ಮುಗಿದ್ರೆ ಇನ್ನು ನೆಕ್ಸ್ಟ್ ಸೆಟಲ್ಮೆಂಟ್ ನೋಡ್ಕೋತೀನಿ ನಾನು ಅಂತ ರಮಣಿಯವ್ರ ಕಡೆ ನೋಡಿ ಇವಿಲ್ ಸ್ಮೈಲ್ ಕೊಟ್ಟ ದೇವ್. ಆ ನಗುವಿಗೆ ರಮಣಿಯವರ ಹೃದಯ ರೈಲಿನಾಗೆ ಎಕ್ಸ್ಪ್ರೆಸ್ ವೇಗದಲ್ಲಿ ಓಡ್ತಿದ್ರೆ ರಾಮರೆಡ್ಡಿಯವರು ಭಯದಿಂದ ದೇವ್ ಕಡೆ ನೋಡ್ತಾ, ನನ್ನ ಹೆಂಡ್ತಿಯನ್ನು ಯಾಕೆ ಹಾಗೆ ನೋಡ್ತಿದ್ದಿ ದೇವ್ ಅಂತ ಕೇಳಿದ್ರು. ದೇವ್ ಅವರ ಕಡೆ ಕೂಡ ಅದೇ ಇವಿಲ್ ಸ್ಮೈಲ್ನೊಂದಿಗೆ ನೋಡ್ತಾ ಒಂದೇ ಬಾರಿ ಜೋರಾಗಿ ಅವ್ರ ಕೆನ್ನೆಗೆ ಹೊಡೆಯಲು ಅವ್ರ ಹಾರು ಹೋಗಿ ರಮಣಿಯವ್ರ ಕಾಲು ಬುಡಕ್ಕೆ ಬಿದ್ದರು. ರಮಣಿಯವರು ಅಯ್ಯೋ ಏನ್ರಿ ಅನ್ನುತ್ತಾ ಕೆಳಗೆ ಬಾಗುವಷ್ಟರಲ್ಲೇ ನಿಲ್ಲು ಅಂತ ಗದರ್ದ ದೇವ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ, ಹಾಗೆ ಪ್ರತಿಲಿಪಿಲಿ ನೋಡಿ. ಥ್ಯಾಂಕ್ ಯು.